2 ದಿನ 2015ರಲ್ಲಿ 2 ದಿನ ಪಾರ್ಲಿಮೆಂಟ್ ಅಲ್ಲಿ ಡಿಬೇಟ್ ನಡೆದಿದೆ ಕಾನ್ಸ್ಟಿಟ್ಯೂಷನ್ ಮೇಲೆ. ಇವ್ರು ಯಾಕೆ ಮಾಡ್ಲಿಲ್ಲ? ಸಂವಿಧಾನದ ಬಗ್ಗೆ ಗೌರವ ಇದೆಯಾ ಇವ್ರಿಗೆ? 10 ವರ್ಷ UPA ಸರ್ಕಾರ ಬಾಬಾ ಸಾಹೇಬ್ರಿಗೆ ನಾವು ಅವಮಾನ ಮಾಡಿದ್ವಿ, ದೊಡ್ಡ ಗೌರವ ಕೊಡ್ಬೇಕು ಅಂತ ಕೊಟ್ರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಪೂರ್ತಿ ಅಲ್ಲಿದೆ. ಯಾರನ್ನು ಗೌರವಿಸ್ಬೇಕು ಸರ್ ನಾವು? ಗೌರವ ಕೊಡುವಾಗ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದೇನು ಗೊತ್ತಾ? ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದಂತ ಕಾಂಗ್ರೆಸ್ ಅವರ ಪಾಪವನ್ನ ತೊಳ್ಕೊಳ್ಳಕ್ಕೆ 7 ಜನ್ಮ ಆದ್ರೂ ಆಗಲ್ಲ. ನಾನು ಭಾರತೀಯ ಜನತಾ ಪಾರ್ಟಿಗೆ ಒಂದು ಕ್ರೆಡಿಟ್ ಯಾಕೆ ಕೊಡ್ತೀನಿ ಅಂತಂದ್ರೆ, ಬಾಬಾ ಸಾಹೇಬ್ರಿಗೆ ಎಲ್ಲೆಲ್ಲಿ ಅವಮಾನ ಆಗಿತ್ತೋ ಅಲ್ಲೆಲ್ಲ ಗೌರವ ಕೊಟ್ಟಿದ್ದಾರೆ. ನೋಡಿ, ಸರಿ ಮಾಡ್ಕೊಂಡು ಬಂದಿದ್ದಾರೆ. ಎಸ್, ನೋಡಿ 2015ರವರೆಗೆ ನವೆಂಬರ್ 26 ಕಾನೂನು ದಿನ ಅಂತ ಮಾತಾಡ್ತಿದ್ರು, ರಾಷ್ಟ್ರೀಯ ಕಾನೂನು ದಿನ ಅಂತ. ನರೇಂದ್ರ ಮೋದಿ ಅವರು ಯೋಚನೆ ಮಾಡಿದ್ರು. ಅವರು ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ್ಲೇನೆ 2010ರಲ್ಲೇನೆ ಸಂವಿಧಾನ ಸಮ್ಮಾನ್ ಅಭಿಯಾನ ಅಂತ ಮಾಡಿದ್ದಾರೆ. ನವೆಂಬರ್ 26ರಿಂದ ಜನವರಿ 26ರವರೆಗೆ ಅದನ್ನ ರಾಷ್ಟ್ರವ್ಯಾಪಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. ಯಾಕೆ ಅಂತಂದ್ರೆ ಗುಜರಾತ್ ಅಲ್ಲಿ ಇದ್ರು, ಗುಜರಾತ್ ಅಲ್ಲಿ ಮಾಡಿದ್ರು. ಕೇಂದ್ರಕ್ಕೆ ಬಂದ ತಕ್ಷಣ ನವೆಂಬರ್ 26 ರಾಷ್ಟ್ರೀಯ ಕಾನೂನು ದಿನ ಅಂತಿತ್ತಲ್ಲ, ಅದನ್ನ ಬದಲಾಯಿಸಿ ಸಂವಿಧಾನ ದಿನ ಅಂದ್ರು. ಸಂವಿಧಾನ ದಿನ ಅನ್ನೋ ಹೆಸರಲ್ಲೇನೆ ಆ ಸಂವಿಧಾನದ ಬಗ್ಗೆ ಜಾಗೃತಿ ಶುರುವಾಗುತ್ತೆ, ಪರ್ಸೆಪ್ಷನ್ ಚೇಂಜ್ ಆಗುತ್ತೆ. ಇದನ್ನ ಮಾಡಿದ್ರು. ಯಾಕಪ್ಪ ನೀವು ಮಾಡ್ಲಿಲ್ಲ? 2 ದಿನ 2015ರಲ್ಲಿ 2 ದಿನ ಪಾರ್ಲಿಮೆಂಟ್ ಅಲ್ಲಿ ಡಿಬೇಟ್ ನಡೆದಿದೆ ಕಾನ್ಸ್ಟಿಟ್ಯೂಷನ್ ಮೇಲೆ. ಇವ್ರು ಯಾಕೆ ಮಾಡ್ಲಿಲ್ಲ? ಸಂವಿಧಾನದ ಬಗ್ಗೆ ಗೌರವ ಇದೆಯಾ ಇವ್ರಿಗೆ? ಇದು ಒಂದು. ಎರಡನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡಂತ ಜಾಗ ಇದೆಯಲ್ಲ ಸರ್, ಡೆಲ್ಲಿ ನಂಬರ್ 26 ಅಲಿಪುರ್ ರೋಡ್, ಅಲ್ಲಿದ್ದವರು. ಅವ್ರು ತೀರ್ಕೊಂಡ್ಮೇಲೂ ಅವರ ಪತ್ನಿ ಶ್ರೀಮತಿ ಸಬಿತಾ ಅಂಬೇಡ್ಕರ್ ಅಲ್ಲಿ ವಾಸವಾಗಿದ್ರು. ಅವ್ರನ್ನ ಹೊರಗಡೆ ಎತ್ತಿಸ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರಕ್ಕೆ ಬಂದಾಗ ಅದನ್ನ ರಾಷ್ಟ್ರೀಯ ಸ್ಮಾರಕ ಮಾಡ್ಬೇಕು ಅಂತ ಅಕ್ವೈರ್ ಮಾಡ್ಕೊಂಡ್ಬಿಟ್ರು ಇಡೀ ಜಾಗನ. ಅಕ್ವೈರ್ ಮಾಡ್ಕೊಂಡು 2004ರಲ್ಲಿ ಸರ್ಕಾರ ಹೋಯ್ತು, UPA ಸರ್ಕಾರ ಬಂತು. 2004ರಿಂದ 2013ವರೆಗೆ ಎಷ್ಟು ವರ್ಷ ಸರ್? 10 ವರ್ಷ. 10 ವರ್ಷ UPA ಸರ್ಕಾರ, ಹಿಂದೆ ಇದ್ದಂತ NDA ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಾಣ ಹೊಂದಿದ ಸ್ಥಳವನ್ನ ಅಕ್ವೈರ್ ಮಾಡ್ಕೊಂಡು ರಾಷ್ಟ್ರೀಯ ಸ್ಮಾರಕ ಮಾಡಿ ಅಂತ ತೀರ್ಮಾನ ಮಾಡಿದ್ದಾರೆ. ಎತ್ಕೊಬನ್ರಿ ಅದ್ರ ಫೈಲು. ಬಾಬಾ ಸಾಹೇಬ್ರಿಗೆ ನಾವು ಅವಮಾನ ಮಾಡಿದ್ವಿ, ದೊಡ್ಡ ಗೌರವ ಕೊಡ್ಬೇಕು ಅಂತ ಕೊಟ್ರ? 10 ವರ್ಷ ಆ ಫೈಲ್ನ ತೆಗೆದೇ ನೋಡಿಲ್ಲ. ಆ ಫೈಲ್ನ ಮತ್ತೆ ಮೇಲಕ್ಕೆ ಎತ್ಕೊಂಡಿದ್ದು ಯಾರು ಗೊತ್ತಾ? ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಆ ಫೈಲ್ ತೆಗೆದು ಅಲ್ಲೊಂದು ರಾಷ್ಟ್ರೀಯ ಸ್ಮಾರಕವನ್ನ ಕಟ್ಟಲಿಕ್ಕೆ ಶಂಕುಸ್ಥಾಪನೆ ಮಾಡಿ 2017ರಲ್ಲಿ ಉದ್ಘಾಟನೆ ಮಾಡಿದ್ರು. ನೀವು ಹೋಗಿ ನೋಡ್ಕೊಂಡು ಬನ್ನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಪೂರ್ತಿ ಅಲ್ಲಿದೆ. ಆಮೇಲೆ ವಿಶೇಷ ಏನ್ ಗೊತ್ತಾ? ಬಾಬಾ ಸಾಹೇಬರು ಬೌದ್ಧ ಧರ್ಮ ದೀಕ್ಷೆ ತಗೊಂಡಿದ್ದವರು. ಅವ್ರಿಗೆ ಅಪಚಾರ ಆಗ್ಬಾರ್ದು, ಅವ್ರ ಆತ್ಮಕ್ಕೂ ಅಪಚಾರ ಆಗ್ಬಾರ್ದು ಅಂತ ಹೇಳಿ ಇಡೀ ಆರ್ಕಿಟೆಕ್ಚರ್, ಮಹಾಪರಿನಿರ್ವಾಣ ಸ್ಥಳದ ಆರ್ಕಿಟೆಕ್ಚರ್ ಬುದ್ಧಿಸ್ಟ್ ಆರ್ಕಿಟೆಕ್ಚರ್. ಯಾರನ್ನು ಗೌರವಿಸ್ಬೇಕು ಸರ್ ನಾವು? ಯಾರನ್ನು ಗೌರವಿಸ್ಬೇಕು ಹೇಳಿ? ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದವ್ರನ್ನ ಗೌರವಿಸ್ಬೇಕಾ? ಬಾಬಾ ಸಾಹೇಬ್ರಿಗೆ ಗೌರವ ಮಾನ ಮರ್ಯಾದೆ ತಂದುಕೊಟ್ಟವ್ರನ್ನ ಗೌರವಿಸ್ಬೇಕಾ? ಅದ್ರ ಜೊತೆಗೆ ಬಾಬಾ ಸಾಹೇಬ್ರನ್ನ ಇಡೀ ರಾಷ್ಟ್ರದಲ್ಲಿ ಅದೊಂದು ಮಾನ್ಯುಮೆಂಟ್ಸ್ ನ ಸೃಷ್ಟಿ ಮಾಡಬೇಕು ಅಂತ ಅವರ ಪವಿತ್ರ ಸ್ಥಳ, ಅವ್ರು ಹುಟ್ಟಿದ ಜಾಗ 5 ಜಾಗಗಳು ಮಹೋ, ಹೌದು, ಮಧ್ಯಪ್ರದೇಶದಲ್ಲಿದೆ ಮಹೋ. ಅವರು ಓದಿದ್ದು ಲಂಡನ್ನು, ಅವರು ದೀಕ್ಷೆ ತಕೊಂಡಿದ್ದು ಇದು ದೀಕ್ಷಾ ಭೂಮಿ ನಾಗ್ಪುರ್. ಅವ್ರಿಗೆ ಶವ ಸಂಸ್ಕಾರ ಆಗಿದ್ದು ಬಾಂಬೆಯ ದಾದರ್ ಚೈತ್ಯ ಭೂಮಿ ಮತ್ತು ಡೆಲ್ಲಿಯ ಮಹಾಪರಿನಿರ್ವಾಣ ಸ್ಥಳ. ಇದೈದನ್ನು ಅಭಿವೃದ್ಧಿಪಡಿಸಿ ಈಗ ಇಡೀ ಜಗತ್ತೇ ಆ ಕಡೆ ತಿರುಗಿ ನೋಡೋ ತರ ಮಾಡಿದ್ದಾರೆ. ಲಂಡನ್ನಿನ ಇದನ್ನು ಪರ್ಚೇಸ್ ಮಾಡ್ಬಿಟ್ಟು. ಹೌದು ಹೌದು, ಪರ್ಚೇಸ್ ಮಾಡಿದೆ. ಹೌದು. ಈಗ ಫಡ್ನವೀಸ್ ಇದ್ದಾರಲ್ಲ, ಅವರು ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಲಂಡನ್ ಮನೇನ ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿ ಈಗ ಸ್ಮಾರಕ ಮಾಡಿದ್ದಾರೆ. ಈ 5 ಪಂಚತೀರ್ಥಗಳು ಅಂತ ಮಾಡಿ ಬಾಬಾ ಸಾಹೇಬ್ರಿಗೆ ಗೌರವ ಕೊಟ್ಟಿದ್ದಾರೆ. ಗೌರವ ಕೊಡುವಾಗ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದೇನು ಗೊತ್ತಾ? ಈ ಸಮಾಜ ನಿಮಗೆ ಕೊಟ್ಟಿರೋ ಎಲ್ಲ ವಿಷವನ್ನ ನುಂಗಿ ನಮಗೆ ಅಮೃತ ಕೊಟ್ಬಿಟ್ಟು ಹೋಗಿದ್ದೀರಿ, ನಾವು ಎಷ್ಟು ಕೊಟ್ಟರು ಸಾಕಾಗಲ್ಲ ನಿಮಗೆ ಅಂತ ಹೇಳಿ ಗೌರವ ಕೊಟ್ಟಿದ್ದಾರೆ. ಇದನ್ನ ನೀವು ಮೆಚ್ಚಬೇಕಾ ಬೇಡವಾ? ಖಂಡಿತ. ದುರದೃಷ್ಟವಶಾತ್ ನಿಧಾನ ಆಗ್ತಾ ಇದೆ. ಆ ಮೆಚ್ಚುಗೆ ಕೊಡುವಂಥದ್ದು ನಿಧಾನ ಆಗ್ತಾ ಇದೆ.
ಸೊ ಈ ರೀತಿ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದಂಥ ಕಾಂಗ್ರೆಸ್ಸು ಅವರ ಪಾಪವನ್ನು ತೊಳ್ಕೊಳ್ಳೋಕ್ಕೆ 7 ಜನ್ಮ ಆದರೂ ಆಗಲ್ಲ. ಅವರು ಯಾವ ಮಟ್ಟಕ್ಕೆ ನಿನ್ನೆ KN ರಾಜಣ್ಣ ಅವರು ಮಾತಾಡ್ತಾ ಇದ್ರು. ಸೊ ರಾಜಕೀಯ ಕಾರಣಗಳಿಗಾಗಿ ಜಾತಿ ಔತಣಕೂಟಗಳು, ಜಾತಿವಾರು ಡಿನ್ನರ್ಗಳು ನಡೀತಾ ಇರೋದನ್ನ ನೀವು ಹೌದು ರಾಜ್ಯದ ಜನರು ನೋಡಿದ್ದಾರೆ. ನಾನು ನೋಡಿದೆ. ಒಂದ್ ಕಡೆ ಒಕ್ಕಲಿಗರು, ಒಂದ್ ಕಡೆ ಹಿಂದುಳಿದವರು, ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿ ಒಂದಷ್ಟು ಜನ, ಪರಮೇಶ್ವರ್ ಅವ್ರ ಮನೇಲಿ ಒಂದಷ್ಟು ಜನ ಸೇರ್ಬೇಕು ಅಂತಿದ್ರು, ಆಗ್ಲಿಲ್ಲ, ಅದೇನೋ ಆಯ್ತು. ಅವಾಗ KN ರಾಜಣ್ಣ ಅವ್ರು ಹೇಳ್ತಾರೆ, ನಾವು SC/STಗಳ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾವು ಮೀಟಿಂಗ್ ಸೇರ್ತಾ ಇದ್ವಿ. SC/STಗಳಿಗೆ 1.5 ವರ್ಷದಿಂದ ಅದೇ ನೀವು ಹೇಳಿದ್ರಲ್ಲ ಎಲ್ಲ ಸ್ಕಾಲರ್ಶಿಪ್ ಯಾವುದು ಸಿಕ್ಕಿಲ್ಲ ಅಂತ ತಮ್ಮ ಆಂತರಿಕ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಕ್ಕೆ ಇಲ್ಲೂ ಕೂಡ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ತಾರೆ. ಈಗ SC/STಗಳ ಹೆಸರನ್ನ ಹೇಳ್ತಾರೆ. ನಾನು ನಿಜವಾಗ್ಲೂ KN ರಾಜಣ್ಣ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. KN ರಾಜಣ್ಣ ಅವ್ರ ನೇಚರ್ ಏನು ಅಂದ್ರೆ, ಅವ್ರ ಸ್ವಭಾವ ಏನು ಅಂದ್ರೆ ಓಪನ್ ಮ್ಯಾನ್. ಆ KN ರಾಜಣ್ಣ ಅಧಿಕಾರದ ಗದ್ದಿಗೆ ಆಜು ಬಾಜಲ್ಲಿ ಇರುವಂತ ರಾಜಣ್ಣ ಅವರು ಒಂದು ಸತ್ಯ ಹೇಳಿದ್ದಾರೆ, ನಾವು ಮೀಟಿಂಗ್ ಸೇರಿರೋದು SC/STಗಳ ಸಮಸ್ಯೆನ ಬಗೆಹರಿಸ್ಕೊಳಕ್ಕೆ. SC/STಗಳ ಸಮಸ್ಯೆನ ಬಗೆಹರಿಸ್ಕೊಳಕ್ಕೆ ನಾವು ಕೂತ್ಕೊಂಡು SC/ST MLAಗಳು ಮಿನಿಸ್ಟರ್ಗಳು ಮಾತಾಡಬಾರ್ದೇನ್ರಿ? ಸುರ್ಜೇವಾಲ್ ಅವರೇ, ನಾನು ಹೇಳ್ತೀನಿ ಅದು ದಲಿತ ವಿರೋಧಿ ನೀತಿ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟವ್ರಲ್ಲ, ಅವರು ಓಪನ್ ಆಗಿ ಹೇಳಿದ್ದಾರೆ. ಇವ್ರು ಮೊದ್ಲಿಂದ ಅದನ್ನ ಮಾಡ್ಕೊಂಡು ಬಂದಿರೋರೆ. ಸೊ ರಾಜಕೀಯವಾಗಿ ಇನ್ನೊಂದು ಮಾತು ಕೇಳಿ ಬರುತ್ತೆ, ದಲಿತ ಮತ್ತು ಮುಸ್ಲಿಂ ಒಂದು ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡಿದ್ರೆ ಆಗ ನಿಜಕ್ಕೂ ದೇಶದ ಒಂದು ಅಭಿವೃದ್ಧಿ ಸಾಧ್ಯ ಅನ್ನುವಂಥದ್ದನ್ನು ಒಂದಷ್ಟು ಕೆಲವು ಇಂಟೆಲೆಕ್ಚುಯಲ್ಸ್ ಸಹ ಇರ್ಬೋದು, ಲೆಫ್ಟಿಸ್ಟ್ಗಳು ಇರ್ಬೋದು, ಕೆಲವರು ಕಾಂಗ್ರೆಸ್ಸಿನ ಕೆಲವು ನಾಯಕರು ಇರ್ಬೋದು, ಕೆಲವು ದಲಿತ ಸಂಘಟನೆಗಳ ಕೆಲವು ನಾಯಕರು ಇರ್ಬೋದು. ಈ ಥರದ ವೈಚಾರಿಕವಾಗಿ ಈ ರೀತಿಯ ಚಿಂತನೆಗಳನ್ನು ಬಿತ್ತುತ್ತಾ ಇದ್ದಾರೆ. ದಲಿತ ಮತ್ತು ಮುಸ್ಲಿಂ ಒಂದಾದರೆ ದೇಶ, ನಾವೆಲ್ಲ ಉದ್ಧಾರ ಆಗ್ತೀವಿ ಅಂತ. ಸೊ ಇದಕ್ಕೆ ಒಂದು ಸ್ಪಷ್ಟವಾದ ವಿಪರ್ಯಾಸ ಕಂಡು ಬಂದಿದ್ದು ಜೋಗೇಂದ್ರನಾಥ್ ಮಂಡಲ್ ಅವರ ಒಂದು ವಿಚಾರದ ಬದುಕಿನಲ್ಲಿ. ಸೊ ಆಗ ಏನು ದಲಿತರು ಮತ್ತು ಮುಸ್ಲಿಮರು ರಾಜಕೀಯವಾಗಿ ಒಂದಾಗಿ ಪಾಕಿಸ್ತಾನಕ್ಕೆ ಹೋದರು, ಅದಾದ ನಂತರದಲ್ಲಿ ಅಲ್ಲಿನ ದಲಿತರಿಗೆ ಏನಾಯಿತು ಅಂತ ಜೋಗೇಂದ್ರನಾಥ್ ಮಂಡಲ್ ಅವರು ಪತ್ರ ಬರೀತಾರೆ. ಸೊ ಹಾಗಿದ್ದಾಗ ದಲಿತ ಮತ್ತು ಮುಸ್ಲಿಂ ಹೊಂದಾಣಿಕೆ ಅನ್ನುವಂಥ ಚಿಂತನೆಗಳಿಗೆ ಯಾವ ರೀತಿ ನೀವು ಉತ್ತರ ಕೊಡ್ತೀರಿ? ಅದನ್ನು ಹೇಗೆ ಕೌಂಟರ್ ಮಾಡ್ತೀರಿ? ಇಲ್ಲ, ಇದು ಎಂಥ ಅಪಾಯಕಾರಿ ಚಿಂತನೆ ಅಂತಂದರೆ, ಡೆಮಾಕ್ರೆಟಿಕ್ ಸಿಸ್ಟಮ್ ಒಳಗಡೆ ಡೆಮಾಕ್ರಸಿ ಈಸ್ ದ ರೂಲ್ ಆಫ್ ಮೆಜಾರಿಟಿ. ದಲಿತರು ಮುಸಲ್ಮಾನರು ಇಬ್ಬರು ಸೇರಿದ್ರೆ ಎಷ್ಟಾಗ್ತಾರೆ? ಮುಸಲ್ಮಾನರು 11%, ದಲಿತರು 20%, 30-35% ಆಗ್ತಾರೆ. ಇನ್ನು 75% ಯಾರಿದ್ದಾರೆ? ಉಳಿದವರು ಮುಸ್ಲಿಮರು ಅಲ್ಲದ, ದಲಿತರು ಅಲ್ಲದ ಸಮುದಾಯಗಳಿದೆ. ಹೌದು. ನೀವು ಈ 75% ಇರ್ತಕ್ಕಂಥ ಸಮುದಾಯಗಳ ವಿರುದ್ಧ ಇವ್ರನ್ನ ಎತ್ಕಟ್ತಾ ಇದ್ದೀರ, 2 ಸಮುದಾಯಗಳನ್ನ. ಆಯ್ತಾ? ಮುಸಲ್ಮಾನರದು ಅನ್ಫಾರ್ಚುನೇಟ್ಲಿ ಅವ್ರದ್ದು ಮೈಂಡ್ ಸೆಟ್ ಹೆಂಗಿದೆ ಅಂದರೆ ದೇ ಆರ್ ಆಂಟಿ BJP. ಸೊ ವಿಧಿ ಇಲ್ಲ. ಮುಸ್ಲಿಮರು ಕಾಂಗ್ರೆಸ್ನ ಒಪ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀರಾ? ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ, ಏನು ಗಾದೆ ಅಂದರೆ ದಿಕ್ಕಿಲ್ದವರು ದಯ್ಯ ತಪ್ಕೊಂಡ್ರು ಅಂತ. ಕರೆಕ್ಟ್. ಆ ಥರ ಕಾಂಗ್ರೆಸ್ ನನ್ನನ್ನು ರಕ್ಷಣೆ ಮಾಡುತ್ತೆ ಅಂತ ಇಟ್ಕೊಂಡಿದ್ದಾರೆ, ಅವ್ರ ಜೊತೆಗಿದ್ದಾರೆ. ವಾಟ್ ಈಸ್ ದ ಪೊಸಿಷನ್ ಆಫ್ ಮುಸ್ಲಿಮ್ಸ್ ಟುಡೇ? ಹೌದು. ಅವ್ರ ಆರ್ಥಿಕ ಸ್ಥಿತಿಗತಿ ಸಾಚಾರ್ ಕಮಿಟಿ ನೇಮಕ ಮಾಡಿದವ್ರು ಯಾರು? ಕಾಂಗ್ರೆಸ್ನವರು. ವರದಿ ಕೊಟ್ಟಿದೆ ಸಾಚಾರ್ ಕಮಿಟಿನಲ್ಲಿ ಮುಸ್ಲಿಮರ ಪರಿಸ್ಥಿತಿ ಹೆಂಗಿದೆ. SC/STಗಳಿಗೆ ಅಷ್ಟೇ ಹೀನಾಯ ಸ್ಥಿತಿನಲ್ಲಿದ್ದಾರೆ ಅವರು. ಹಾಗಾದ್ರೆ 50 ವರ್ಷ ರಾಜ್ಯಭಾರ ಮಾಡಿದ್ರಲ್ಲ ನೀವು ಕಾಂಗ್ರೆಸ್ನವರು, ಏನು ಕೊಟ್ಟಿದ್ದೀರಿ ಮುಸಲ್ಮಾನರಿಗೆ? ಇದನ್ನ ಮುಸ್ಲಿಮರು ಅರ್ಥ ಮಾಡ್ಕೋಬೇಕು. ಎರಡನೇದು ದಲಿತರು ತಮ್ಮ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಏನು ಕೆಲಸ ಮಾಡಿದೆ ಕಾಂಗ್ರೆಸ್ ಅಂತ ಯೋಚನೆ ಮಾಡಬೇಕು. ಇದನ್ನ ಯೋಚನೆ ಮಾಡದೆ ಬ್ಲೈಂಡ್ ಆಗಿ ಒಂದು ಪಕ್ಷದ ಪರ ಉಳಿಯೋದಿದೆಯಲ್ಲ, ಅವರು ದೇ ವಿಲ್ ಟೇಕ್ ಯು ಫಾರ್ ಗ್ರಾಂಟೆಡ್. ಕಾಂಗ್ರೆಸ್ ನಮ್ಮನ್ನು ತಗೊಂಡಿರೋದು ವಿ ಆರ್ ಟೇಕನ್ ಫಾರ್ ಗ್ರಾಂಟೆಡ್. ಮಲ್ಲಿಕಾರ್ಜುನ್ ಖರ್ಗೆನ ಮುಖ್ಯಮಂತ್ರಿ ಮಾಡ್ತೀವೋ ಬಿಡ್ತೀವೋ, ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಓಟ್ ಹಾಕ್ಲಿಲ್ವಾ ಕಾಂಗ್ರೆಸ್ಗೆ? ಹೌದು, ಓಟ್ ಹಾಕ್ತಾರೆ. ಸೊ ಇಂತಹ ಷಡ್ಯಂತ್ರ ಇದೆಯಲ್ಲ, ಕಾಂಗ್ರೆಸ್ನ ಷಡ್ಯಂತ್ರ, ಇದು ದಲಿತರಿಗೆ ಅರ್ಥ ಆಗ್ತಾ ಇದೆ. ಅಷ್ಟು ಸುಲಭವಾಗಿ
ಮೇನ್ ಸ್ಟ್ರೀಮಿಂದ ಇವ್ರನ್ನ ಆಚೆ ಕಳಿಸುವಂಥ ಷಡ್ಯಂತ್ರ ಏನಿದೆ ಅದು ತಾತ್ಕಾಲಿಕ, ಶಾಶ್ವತವಾಗಿ ಸಕ್ಸಸ್ ಆಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೊಂದು ಮಿಷನ್ ಅಂದ್ರೆ ಅವರೊಂದು ಧ್ಯೇಯ. ಈ ಸಮುದಾಯನ ಬೀದಿಲಿ ನಿಲ್ಸೋ ಕೆಲಸ ಮಾಡ್ತಾ ಇದೆಯಲ್ಲ ಕಾಂಗ್ರೆಸ್, ಇದು ಷಡ್ಯಂತ್ರ. ಏನಾಯ್ತು ನಿಮ್ ಲ್ಯಾಂಡ್ ರಿಫಾರ್ಮ್ಸ್? ನಾವು ಬದುಕನ್ನೇ ಕಟ್ಕೊಳಕ್ಕಾಗಿಲ್ಲ. ಇದಕ್ಕೆಲ್ಲ ಕಾರಣ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಮಿಷನ್ಗೆ ಯಾರು ಅಡ್ಡಿಪಡಿಸಿದ್ದಾರೆ ಅವ್ರ ಜೊತೆ ಕೈ ಜೋಡಿಸ್ಬೋದ ನಾವು? ಈ 52% ಜನರಿಗೆ ನ್ಯಾಯ ಸಿಕ್ಬೇಕು ಅಂತ ಫಸ್ಟ್ ಹೋರಾಟ ಮಾಡಿದವ್ರು ಯಾರು? ಅದಕ್ಕೆ ಪೂರಕವಾದಂತ ಆಡಳಿತ ವ್ಯವಸ್ಥೆ ಇರಬೇಕು.